ಚರ್ಚೆ ನಡೆಯಿತು. ಈಗ ಹೆಚ್ಚುವರಿ ದುಡ್ಡು ಕೊಡಬೇಕಾಗಿರೋರು ಕಾರ್ಖಾನೆ ಮಾಲೀಕರು. ಆದ್ರೆ ಕಾರ್ಖಾನೆ ಮಾಲೀಕರು ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಪ್ರಕಟಣೆ ಮಾಡಿಲ್ಲ. ಕಾರ್ಖಾನೆಗಳು ಕ್ಲೋಸ್ ಆಗಿವೆ. ಕಾರ್ಖಾನೆಗಳ ಜೊತೆಗೆ ಮಾತನಾಡಬೇಕಾಗಿರೋರು, ಸಂಧಾನ ಮಾಡಬೇಕಾಗಿರೋರು ಯಾರಾದ್ರೂ ಒಬ್ರು. ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಂದು ಸಂಧಾನವನ್ನ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಅವರು 3200ರವರೆಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಹೆಚ್ಚುವರಿ ಆದಂತಹ ಹಣವನ್ನ ಕಾರ್ಖಾನೆ ಮಾಲೀಕರೇ ಕೊಡಬೇಕಾಗಿರೋದ್ರಿಂದ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತನಾಡುವಂತ ಒಂದು ಇತ್ಯರ್ಥಕ್ಕೆ ಬಂದರೆ ಹೊರತು ಇವರು ರೈತರು 3500 ರೂಪಾಯಿ ಕೇಳ್ತಾ ಇದ್ದಾರೆ. 3500 ರೂಪಾಯಿ ಫಿಕ್ಸ್ ಮಾಡಿ 3500 ರೂಪಾಯಿ ಕೊಡ್ಲೇಬೇಕು ಅಂತ ಮಾಲೀಕರ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಬಿಕಾಸ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ, ಅವರ ಲಾಬಿಗೆ ಮಣದೆ ಬಣಿಯುತ್ತೆ. ಯಾಕೆ ಅಂದ್ರೆ ಸ್ವತಃ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದ್ದಂತಹ ಹಲವಾರು ಸಚಿವರು ಕಾರ್ಖಾನೆಗಳ ಮಾಲೀಕರಾಗಿರೋದ್ರಿಂದ ಅವರು ಮಾಲೀಕರ ಕಡೆಯಿಂದ ಹೆಚ್ಚುವರಿ ಹಣವನ್ನ ಕೊಡಿಸ್ತೀವಿ ಅಂತ ಡಿಸಿಷನ್ ತಗೊಳ್ಳಿಲ್ಲ.